ಕರ್ನಾಟಕ ರಕ್ಷಣಾ ವೇದಿಕೆಯ ಬಾಗಲಕೋಟೆ ಜಿಲ್ಲಾ ಘಟಕಕ್ಕೆ ನೂತನ ಸಾರಥಿಯಾಗಿ ಗಣಪತಿ ಬೋವಿ ಆಯ್ಕೆಯಾಗಿದ್ದು ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ತಾಲೂಕು ಮಟ್ಟದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನು ಕೂಡ ಇದೇ ವೇಳೆ ಆಯ್ಕೆ ಮಾಡಲಾಯಿತು. ಮುಧೋಳ ತಾಲೂಕು ಘಟಕದ ಅಧ್ಯಕ್ಷರಾಗಿ ಕೃಷ್ಣ ಬೋವಿ, ಉಪಾಧ್ಯಕ್ಷರಾಗಿ ಅಭಿ ಹಿರೇಮಠ್, ಪ್ರಧಾನ ಕಾರ್ಯದರ್ಶಿಯಾಗಿ ಸಂತೋಷ್ ಮಿರ್ಜಿ ಹಾಗೂ ಪ್ರಕಾಶ್ ಮೋಗತೆ ಅವರನ್ನ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಯಿತು. ಏನೆಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಧೋಳ ತಾಲೂಕು ಘಟಕದ ಅಧ್ಯಕ್ಷನಾಗಿ ನಾನು ಸುಮಾರು 17 ವರ್ಷ ಕೆಲಸ ಮಾಡಿದ್ದೆ. ರಾಜ್ಯಾಧ್ಯಕ್ಷರ ಮೇರೆಗೆ ನಾನು ಜಿಲ್ಲಾಧ್ಯಕ್ಷನಾಗಿ ನೇಮಕ ಆದ ಮೇಲೆ ಮುಧೋಳ ತಾಲೂಕು ಅಧ್ಯಕ್ಷ ಮತ್ತು ತಾಲೂಕು ಉಪಾಧ್ಯಕ್ಷ ಪೂರ್ಣವಾದಂಥ ಪಟ್ಟಿಯನ್ನು ಇವತ್ತು ಮುಧೋಳ ತಾಲೂಕಿನಲ್ಲಿ ಅದನ್ನು ರಚನೆ ಮಾಡಿದ್ದೇವೆ. ಸಹೋದರ ಕೃಷ್ಣ ಬೋಯಿಯನ್ನು ನನ್ನ ತಮ್ಮನನ್ನು ಈ ತಾಲೂಕಿನ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದೇವೆ. ಅದೇ ರೀತಿ ಉಪಾಧ್ಯಕ್ಷನಾಗಿ ಅಭಿ ಹಿರೇಮಠ್ ಅಂತ ಅವರನ್ನು ನೇಮಕ ಮಾಡಿದ್ದೇವೆ. ಪ್ರಧಾನ ಕಾರ್ಯದರ್ಶಿಯಾಗಿ ಮಿರ್ಜಿ ಅವರನ್ನು ಆಯ್ಕೆ ಮಾಡಿದ್ದೇವೆ. ಪೂರ್ಣ ಪಟ್ಟಿಯನ್ನು ಇವತ್ತು ಮುಧೋಳಲ್ಲಿ ನಾನು ಆಯ್ಕೆ ಮಾಡಿದ್ದೇನೆ. ಒಂದು ಖುಷಿಯಾದ ಸಂಗತಿ ಏನೆಂದರೆ ನಾನು ನಡೆಸಿಕೊಂಡು ಬಂದಂಥ ಸಂಘಟನೆ ಇಲ್ಲಿವರೆಗೆ ಯಾವುದೋ ಒಂದು ಕಪ್ಪು ಚುಕ್ಕಿಲಾರದಂಥ ಒಂದು ಸಂಘಟನೆಯಾಗಿ ನಾನು ಇಲ್ಲಿವರೆಗೆ ನನ್ನ ತಂದಿದ್ದೆ. ನಾನು ಜಿಲ್ಲಾಧ್ಯಕ್ಷರಿಗೆ ಒಂದು ಚಿಕ್ಕಿಯನ್ನು ತಂದಿದ್ದಿಲ್ಲ, ರಾಜ್ಯಾಧ್ಯಕ್ಷರಿಗೆ ತಂದಿದ್ದಿಲ್ಲ. ಅದೇ ರೀತಿ ಇವರನ್ನು ಈ ನನ್ನ ಸಂಘಟನೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರಂತ ಒಂದು ಭರವಸೆ ಇದೆ, ಖುಷಿ ಇದೆ. ನೂತನ ಜಿಲ್ಲಾಧ್ಯಕ್ಷರು ತಾಲೂಕು ಘಟಕದ ಅಧ್ಯಕ್ಷ, ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳನ್ನ ಸನ್ಮಾನಿಸಿ ಗೌರವಿಸಿದ್ರು. ಕನ್ನಡ ಉಳಿವಿಗೆ ಬದ್ಧರಾಗುವ ತೀರ್ಮಾನ ಕೈಗೊಂಡ್ರು. ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.